ಜ್ಞಾನಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. 200 ಯೂನಿಟ್ ಫ್ರೀ ಕರೆಂಟ್ಗೂ ಮತ್ತೆ ಅರ್ಜಿ ಕಡ್ಡಾಯ. ಗೃಹಜ್ಯೋತಿಗೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯಂತ ಜನಪ್ರಿಯ ಗ್ಯಾರಂಟಿ ಯೋಜನೆಗಳಾದಂತಹ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳ ಬಗ್ಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು 2026 ಜೂನ್ನಲ್ಲಿ ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಈ ಒಂದು ಯೋಜನೆಯ ಸೌಲಭ್ಯವನ್ನು ಪಡೆಯುತ್ತಿರುವಂತಹ ಲಕ್ಷಾಂತರ ಫಲಾನುಭವಿಗಳು ಮರು ಅರ್ಜಿ ಅಥವಾ ದಾಖಲೆಗಳನ್ನು ಪರಿಶೀಲನೆ ಮಾಡಿಸಿಕೊಳ್ಳುವಂಥದ್ದು ಕಡ್ಡಾಯವಾಗಿರುತ್ತದೆ. ಈ ಒಂದು ದಾಖಲೆಗಳಿಗೆ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಇಂದಿನಿಂದ ಗೃಹಜ್ಯೋತಿಯ ಗ್ಯಾರಂಟಿ ಯೋಜನೆಯ ವಿಚಾರದಲ್ಲಿ ಸರ್ಕಾರ ಪರಿಷ್ಕರಣೆಗೆ ಮುಂದಾಗ್ತಿದೆ. ಮನೆ ಮನೆಗೆ ಬೆಸ್ಕಾಂ ಅಧಿಕಾರಿಗಳು ಬರುತ್ತಿದ್ದಾರೆ. ನಿಮ್ಮ ವ್ಯಾಪ್ತಿಯ ಅಧಿಕಾರಿಗಳು ಮತ್ತು ಮೀಟರ್ ರೀಡರ್ಸ್ಗಳು ಎಲ್ಲರೂ ಕೂಡ ನಿಮ್ಮ ಮನೆಗೆ ಭೇಟಿ ನೀಡುವುದರ ಮೂಲಕ ಅಗತ್ಯವಾದಂತಹ ಅಂದರೆ ಗೃಹಜ್ಯೋತಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಮಾಹಿತಿಗಳನ್ನು ಪಡೆಯಲಿದ್ದಾರೆ. ಮೀಟರ್ ರೀಡರ್ಗಳೇ ನಿಮ್ಮ ದಾಖಲೆಗಳನ್ನು ಮೊಬೈಲ್ ಅಪ್ಲಿಕೇಶನ್ಗೆ ದಾಖಲಿಸಿ ಗೃಹಜ್ಯೋತಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವುದರ ಮೂಲಕ ನಿಮಗೆ ನೆರವಾಗಲಿದ್ದಾರೆ. ಇವರು ಬಂದಂಥ ಸಂದರ್ಭದಲ್ಲಿ ನಿಮ್ಮಲ್ಲಿ ರೆಡಿ ಇರಬೇಕಾದಂಥ ಒಂದು ದಾಖಲಾತಿಗಳು ಏನಂತಂದಿದ್ರೆ ಆಧಾರ್ ಕಾರ್ಡ್ ಇರಬೇಕು, ವೋಟರ್ ID ಇರಬೇಕು, ರೇಷನ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಪತ್ರ ಇರಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಗೃಹಜ್ಯೋತಿ ಕಂಡೀಷನ್ಗಳ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳಾದಂಥ MD ಶಿವಶಂಕರ್ ಅವರ ಹೇಳಿಕೆಯನ್ನು ನೀಡಿದ್ದಾರೆ. ಅದರಂತೆ ಅರ್ಜಿಯಲ್ಲಿರುವಂಥ ಕೆಲವೊಂದು ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತದೆ. ಜೊತೆಗೆ ಆದಾಯದ ತೆರಿಗೆ ಪಾವತಿ ದಾಖಲೆ ಕಡ್ಡಾಯವಾಗಿರುತ್ತದೆ. ಬಾಡಿಗೆ ಮನೆಯಲ್ಲಿದ್ದರೆ ಆ ಒಂದು ಬಾಡಿಗೆಯ ಕರಾರು ಪತ್ರ ಕಡ್ಡಾಯವಾಗಿ ಬೇಕಾಗುತ್ತದೆ. ನೆಕ್ಸ್ಟ್ ಇನ್ಕಮ್ ಕ್ಯಾಸ್ಟ್ ಕಡ್ಡಾಯವಲ್ಲ. ಓಕೆನಾ, ಇಲ್ಲಿ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡ್ರೆ ಈ ಒಂದು ಅರ್ಜಿಗಳನ್ನು ಹಾಕೋದ್ರ ಮೂಲಕ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಸೌಲಭ್ಯವನ್ನು ಮುಂದುವರಿಸುವಂಥದ್ದು ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತದೆ. ಗೃಹಜ್ಯೋತಿ ಫಲಾನುಭವಿಗಳ ಒಂದು ಪರಿಶೀಲನಾ ಅರ್ಜಿಯಲ್ಲಿ ಏನೇನು ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತದೆ ಅಥವಾ ಏನೇನು ಮಾಹಿತಿಯನ್ನು ಪಡೆದುಕೊಳ್ಳಲಾಗುತ್ತದೆ ಅಂತಂದಿದ್ರೆ ಪ್ರತಿಯೊಬ್ಬರಲ್ಲಿ ಕೂಡ ವಿದ್ಯುತ್ ಸರಬರಾಜು ಕಂಪನಿಯ ಹೆಸರನ್ನು ದಾಖಲಿಸಬೇಕಾಗುತ್ತದೆ. ನೆಕ್ಸ್ಟ್ ವಿದ್ಯುತ್ ಬಿಲ್ಲಿನ ಒಂದು ಖಾತೆಯ ಸಂಖ್ಯೆ ಅಂದರೆ ನಿಮ್ಮ ಒಂದು ವಿದ್ಯುತ್ತಿನ ಬಿಲ್ಲಿನ ನಂಬರು. ನೆಕ್ಸ್ಟ್ ಫಲಾನುಭವಿಗಳ ಆಧಾರ್ ಸಂಖ್ಯೆ ಅಂದರೆ ಆ ಒಂದು ವಿದ್ಯುತ್ ಯಾರ ಹೆಸರಿನಲ್ಲಿ ಇರ್ತದೋ ಅವರ ಒಂದು ಆಧಾರ್ ಸಂಖ್ಯೆ ಬೇಕಾಗುತ್ತದೆ. ನೆಕ್ಸ್ಟ್ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಫಲಾನುಭವಿ ಹೆಸರನ್ನು ಮೆನ್ಷನ್ ಮಾಡಲಾಗ್ತದೆ. ನೆಕ್ಸ್ಟ್ ಗೃಹಜ್ಯೋತಿ ಯೋಜನೆಗೆ ನೋಂದಾಯಿಸಿದಂಥ ಫಲಾನುಭವಿಗಳ ಒಂದು ಮೊಬೈಲ್ ಸಂಖ್ಯೆ ಬೇಕಾಗುತ್ತದೆ. ಅದು ಆಧಾರ್ ಕಾರ್ಡಿಗೂ ಕೂಡ ಲಿಂಕ್ ಇರಬೇಕಾಗುತ್ತದೆ. ಇನ್ನು ಫಲಾನುಭವಿಯು ಮಾಲೀಕನೇ ಅಥವಾ ಬಾಡಿಗೆದಾರನೇ ಅಂದರೆ ಅವರು ಸ್ವಂತ ಮನೆ ಇದೆಯಾ ಅಥವಾ ಬಾಡಿಗೆಯಲ್ಲಿದ್ದಾರೆ ಎಂಬುದನ್ನು ಕೂಡ ನಾವು ಇಲ್ಲಿ ಸರಿಯಾಗಿ ಟಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫಲಾನುಭವಿಯ ಪಡಿತರ ಚೀಟಿ ಹೊಂದಿರುವಂಥ ಬಗ್ಗೆ ಮಾಹಿತಿ ಅಂದರೆ ಅವರಲ್ಲಿ ಏನಾದರೂ ರೇಷನ್ ಕಾರ್ಡ್ ಇದೆಯಾ, ಅದು ಏನಾದರೂ APL ಅಥವಾ BPL ಈ ರೀತಿಯಾಗಿ ಯಾವುದು ಅಂತಂದು ಹೇಳ್ಬಿಟ್ಟು ಅಲ್ಲಿ ನಾವು ಸರಿಯಾಗಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಫಲಾನುಭವಿಗಳು ಕರ್ನಾಟಕ ರಾಜ್ಯದ ನೋಂದಾಯಿತ ಮತದಾರರೇ ಅಂದರೆ ಅವರಲ್ಲಿ ಏನಾದರೂ ವೋಟರ್ ಕಾರ್ಡ್ ಇದೆಯಾ ಅಥವಾ ಇಲ್ಲ ಅಂತಂದು ಹೇಳ್ಬಿಟ್ಟು ಮೆನ್ಷನ್ ಮಾಡಬೇಕು. ಇನ್ನು ಫಲಾನುಭವಿಗಳ ವರ್ಗ ಅಂದರೆ ಅವರು SC STಗೆ ಸೇರ್ತಾರಾ ಅಥವಾ OBC ಅಥವಾ ಜನರಲ್ಗೆ ಸೇರ್ತಾರಾ ಅಂತಂದು ಹೇಳ್ಬಿಟ್ಟು ಅವರ ಒಂದು ಕ್ಯಾಸ್ಟನ್ನು ಸರಿಯಾಗಿ ಮೆನ್ಷನ್ ಮಾಡಬೇಕು. ಜೊತೆಗೆ ಕ್ಯಾಸ್ಟ್ ಇನ್ಕಮ್ ಕೂಡ ಬೇಕಾಗುತ್ತೆ. ಇನ್ನು ಫಲಾನುಭವಿಗಳ ಆದಾಯ ತೆರಿಗೆ ಪಾವತಿದಾರರೇ ಅಂದರೆ ಅವರು ಏನಾದರೂ ತೆರಿಗೆ ಕಟ್ತಿದ್ದಾರಾ ಅಥವಾ ಇಲ್ಲ ಅಂತಂದು ಹೇಳ್ಬಿಟ್ಟು ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ಇನ್ನು ಫಲಾನುಭವಿಯ ವೃತ್ತಿ ಅಂದರೆ ಅವರು ಏನು ಕೆಲಸ ಮಾಡ್ತಾರೆ ಅಂತಂದೇಳಿ ಅಂದರೆ ಸರ್ಕಾರಿ ನೌಕರಿಯಲ್ಲಿದ್ದಾರೆ ಅಥವಾ IT ವಿಭಾಗದಲ್ಲಿದ್ದಾರೆ ಅಥವಾ ಕೂಲಿ ಕಾರ್ಮಿಕರೇ ಅಥವಾ ಡ್ರೈವರ ಅಥವಾ ಎಲೆಕ್ಟ್ರಿಷಿಯನ್ ಅಥವಾ ಏನಾದರೂ ಮೆಕ್ಯಾನಿಕ ಇವೆಲ್ಲ ಕೂಡ ನಾವು ಅಲ್ಲಿ ದಾಖಲಿಸಬೇಕಾಗುತ್ತದೆ. ಈ ಎಲ್ಲ ರೀತಿಯಾದಂಥ ಸಂಪೂರ್ಣ ಮಾಹಿತಿಯನ್ನು ಪಡೆದ ನಂತರ ನಿಮ್ಮ ಅರ್ಜಿಗಳ ಮರುಪರಿಶೀಲನೆ ಪ್ರಾರಂಭವಾಗುತ್ತೆ. ನೆಕ್ಸ್ಟ್ ಎಲ್ಲ ದಾಖಲೆಗಳನ್ನು ಪರಿಷ್ಕರಣೆ ಮಾಡುವುದರ ಮೂಲಕ ಈ ನಿಮ್ಮ ಒಂದು ಗೃಹಜ್ಯೋತಿ ಯೋಜನೆಯ ಒಂದು ಸೌಲಭ್ಯಗಳನ್ನು ಮುಂದುವರಿಸಲಾಗುತ್ತದೆ. ಇಲ್ಲ ಅಂತಂದೇಳಿದರೆ ಆ ಒಂದು ಯೋಜನೆಯ ಒಂದು ಸೌಲಭ್ಯ ನಿಮಗೆ ನಿಂತು ಹೋಗುತ್ತದೆ. ಅರ್ಹರಾಗಿರುವಂಥ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆ ಸೌಲಭ್ಯವನ್ನು ಪಡೆದುಕೊಳ್ಳಿ. ಇಲ್ಲಿ ಮೇನಾಗಿ ಏನು ದಾಖಲೆಗಳನ್ನು ಸಿದ್ಧವಾಗಿಟ್ಕೊಳ್ಬೇಕಂದ್ರೆ ಆಧಾರ್ ಕಾರ್ಡು, ವೋಟರ್ ID, ರೇಷನ್ ಕಾರ್ಡು ಮತ್ತು ಪಾನ್ ಕಾರ್ಡು ಮತ್ತು ಜಾತಿ ಪ್ರಮಾಣ ಪತ್ರ. ಇಲ್ಲಿ ಮೇನಾಗಿ ಗೃಹಜ್ಯೋತಿ ಕಂಡೀಷನ್ಗಳಿಗೆ ಸಂಬಂಧಪಟ್ಟಂತೆ ಬೆಸ್ಕಾಂ ಅಧಿಕಾರಿಗಳಾದಂತಹ ಬೆಸ್ಕಾಂ MD ಆದಂತಹ ಶಿವಶಂಕರ್ ಅವರ ಹೇಳಿಕೆಯನ್ನು ನೀಡಿರುವ ಪ್ರಕಾರ ಅರ್ಜಿದಾರರ ಒಂದು ಆದಾಯ ತೆರಿಗೆ ಪಾವತಿ ದಾಖಲೆ ಕಡ್ಡಾಯವಾಗಿರುತ್ತದೆ. ಜೊತೆಗೆ ಬಾಡಿಗೆದಾರರಾಗಿದ್ದರೆ ಅವರ ಒಂದು ಬಾಡಿಗೆದಾರರ ಕರಾರು ಪತ್ರ ಕೂಡ ಕಡ್ಡಾಯವಾಗಿರುತ್ತದೆ. ಇನ್ಕಮ್ ಕ್ಯಾಸ್ಟ್ ಕಡ್ಡಾಯವಲ್ಲ ಅಂತಂದು ಹೇಳ್ಬಿಟ್ಟು ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಹಾಕಿ. ಇದೇ ರೀತಿಯಾಗಿ ಸರ್ಕಾರಿ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.